ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗೌರ್ಮೆಂಟ್ ಸ್ಕೀಮ್, ಜಾಬ್, ಎಜುಕೇಷನ್, ಆಲ್ ಟಿಕೆಟ್ ಇನ್ನಿತರ ಸೌಲಭ್ಯಗಳ ಬಗ್ಗೆ ವಿವರಗಳನ್ನು ನೀಡಲಾಗುವುದು. ಈ ವಿಡಿಯೋದಲ್ಲಿ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಹುದ್ದೆಗೆ ಮಾಹಿತಿಯನ್ನು ನೀಡಲಾಗುವುದು. ಮೊದಲಿಗೆ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಟೈಪ್ ಮಾಡ್ಕೊಬೇಕು. ನಂತರ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಈ ಥರ ಓಪನ್ ಆಗುತ್ತೆ. ನಂತರ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ವೆಬ್ಸೈಟ್ ಬರುತ್ತೆ. ನಂತರದಲ್ಲಿ ನೋಟಿಫಿಕೇಷನ್ ಫಾರ್ ದಿ ಪೋಸ್ಟ್ ಆಫ್ ಬ್ಯಾಂಕ್ ಅಸಿಸ್ಟೆಂಟ್, ಇದರಲ್ಲಿ ನೋಟಿಫಿಕೇಷನ್ ಇರುತ್ತೆ. ಇದು ಲಿಂಕ್, ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋಕ್ಕೆ ಇದು ಲಿಂಕ್ ಆಗಿರುತ್ತದೆ. ಮೊದಲಿಗೆ ನೋಟಿಫಿಕೇಷನ್ ನೋಡೋಣ. ನೋಟಿಫಿಕೇಷನಲ್ಲಿ ಬ್ಯಾಂಕ್ ಸಹಾಯಕರ ಹುದ್ದೆಗಳಿಗೆ ಅಂತ ಅರ್ಜಿ ಕರೆಯಲಾಗಿರುತ್ತದೆ. ಒಟ್ಟು ಹುದ್ದೆಗಳು 93 ಆಗಿರುತ್ತದೆ. ಒಟ್ಟು ಹುದ್ದೆಗಳು ಹೈದರಾಬಾದ್, ಕರ್ನಾಟಕ ಮತ್ತು ಇತರೆ 2 ಸೇರಿ. ಅರ್ಜಿ ಸಲ್ಲಿಸಲು ಅಂಗೀಕೃತ ವಿಶ್ವವಿದ್ಯಾಲಯದ ಯಾವುದೇ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರತಕ್ಕದ್ದು. ಅಂದರೆ ಯಾವುದಾದ್ರೂ ಎನಿ ಡಿಗ್ರಿ, BA, BCom, BSc ಯಾರಾದರೂ ಆಗ್ಬೋದು, ತೇರ್ಗಡೆಯಾಗಿರಬೇಕು. ಇಲ್ಲಿ ವಿಶೇಷ ಏನಂದರೆ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಭಾಷಾ ವಿಷಯಗಳು ಸೇರಿದಂತೆ 55ರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು. ಅಂದರೆ ಭಾಷಾ ವಿಷಯ ಅಂದರೆ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡು ಅದನ್ನು ಬಿಟ್ಟು ಕೌಂಟ್ ಮಾಡೋಂಗಿಲ್ಲ. ಅದನ್ನು ಸೇರಿಸಿ 55% ತೊಗೊಬೇಕಾಗುತ್ತೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮತ್ತು ಅಂಗವಿಕಲರು 50ರಷ್ಟು ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕಾಗಿರುತ್ತದೆ. ಮುಖ್ಯವಾಗಿ ಕನ್ನಡ ಓದಲು, ಬರೆಯಲು, ಸ್ವಚ್ಛವಾಗಿ ಮಾತನಾಡಲು ಮತ್ತು ಅರ್ಥ ಮಾಡ್ಕೊಳ್ಳಲು ಮುಖ್ಯವಾಗಿ ಬರಬೇಕು. ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಅಂದರೆ ಕಂಪ್ಯೂಟರ್ ಬೇಸಿಕ್ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕಾಗತ್ತೆ. ಸಹಕಾರ ವಿಷಯದಲ್ಲಿ ವಿದ್ಯಾರ್ಹತೆ ಮತ್ತು ಅನುಭವ ಹೊಂದಿರುವವರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಈ ಕರೆದಿರುವಂಥ ಪೋಸ್ಟ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ವಯಸ್ಸು 18. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ 40 ವರ್ಷ. ಹಿಂದುಳಿದ ಜಾತಿ ಮತ್ತು 2A, 2B, 3A, 3Bಗೆ 38 ವರ್ಷ. ಸಾಮಾನ್ಯ ವರ್ಗದವರು 35 ವರ್ಷ ಆಗಿರುತ್ತದೆ. ಫೀಸು SC, ST ಪ್ರವರ್ಗವನಿಗೆ ₹500 ಪ್ಲಸ್ GST ಆಗಿರುತ್ತೆ. ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗ ಅಂದರೆ 2A, 2B, 3A, 3Bಗೆ ₹1000 ಪ್ಲಸ್ GST ಆಗಿರುತ್ತದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಕೊನೆಯ ದಿನಾಂಕ ಇದು ಪ್ರಾರಂಭ ಆಗಿರೋದು 7/3/2024ರಿಂದ 6/4/2024 ವೆಬ್ಸೈಟ್ ತೆರೆದಿರುತ್ತದೆ. ಭರ್ತಿ ಮಾಡಿದ ಅರ್ಜಿಯನ್ನು 6/4/2024 ಸಾಯಂಕಾಲ 5 ಗಂಟೆಯೊಳಗೆ ಆನ್ಲೈನಲ್ಲಿ ಸಲ್ಲಿಸಬೇಕಾಗುತ್ತೆ. ತದನಂತರ ಇದು ಸ್ವೀಕರಿಸುವುದಿಲ್ಲ. ಓರ್ವ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಮಾತ್ರನೇ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ. ಎಕ್ಸಾಮು 200 ಮಾರ್ಕ್ಸ್ಗೆ ಇರುತ್ತೆ. 200 ಅಂಕಗಳಿಗಿರುತ್ತದೆ. ಇದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಜಾತಿ ಪ್ರಮಾಣ ಪತ್ರ ಮುಖ್ಯವಾಗಿ ಬೇಕಾಗಿರುತ್ತದೆ. ಆಮೇಲೆ ಅಂಗೀಕೃತ ವಿಶ್ವವಿದ್ಯಾಲಯ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಸೆಮಿಸ್ಟರ್ ಆಗಲಿ, ಇಯರ್ ವೈಸ್ ಆಗಲಿ ಪೂರ್ತಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಕ್ಯಾಟಗರಿ ಸರ್ಟಿಫಿಕೇಟ್, ಸಪ್ರೇಟ್ ಜಾತಿಗಳಿಗೆ ಸಪ್ರೇಟ್ ಸರ್ಟಿಫಿಕೇಟ್ ಬರುತ್ತೆ. ಅದು ಕ್ಯಾಸ್ಟ್, ಇನ್ಕಮ್ 2 ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂಗವಿಕಲರಿಗೆ ಅಂಗವಿಕಲ ಸರ್ಟಿಫಿಕೇಟು, ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್, ಕನ್ನಡ ಇಲ್ಲಾಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಏನಾದ್ರು ಇದ್ದರೆ ಅದನ್ನು ಇರಬೇಕಾಗುತ್ತೆ. ಆಮೇಲೆ ಫೋಟೋ, ಸಿಗ್ನೇಚರು. ಮುಖ್ಯವಾಗಿ ಇನ್ನೊಂದೇನೆಂದರೆ ಇದರಲ್ಲಿ ನೀಡಲಾಗಿಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾವುದಾದ್ರೂ ಒಬ್ಬ ಗಣ್ಯ ವ್ಯಕ್ತಿಗಳಿಂದ, ನಿಮ್ಮ ಏರಿಯಾ MLA ಆಗ್ಬೋದು, ಇಲ್ಲ ಯಾರು ಗೌರ್ಮೆಂಟ್ ಡಾಕ್ಟರ್ ಆಗಿರ್ಬೋದು, ಇಲ್ಲ A ಗ್ರೇಡ್ ಗೆಜೆಟೆಡ್ ಆಫೀಸರ್ ಆಗಿರ್ಬೋದು, ಯಾರದಾದರೂ ಒಬ್ಬರದು ಗಣ್ಯ ವ್ಯಕ್ತಿಗಳು, 2 ಗಣ್ಯ ವ್ಯಕ್ತಿಗಳು ನೋಡಿ ಇಲ್ಲಿ ತಿಳಿಸಿದ್ದಾರೆ. ಅಭ್ಯರ್ಥಿಗಳು 2 ಸ್ಥಳೀಯ ಗಣ್ಯ ವ್ಯಕ್ತಿಗಳಿಂದ ಗುಣ ಮತ್ತು ನಡತೆ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಇದು ಮುಖ್ಯವಾಗಿ ಬೇಕಾಗುತ್ತೆ. ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರೋರು ಕಂಪ್ಯೂಟರ್ ಸರ್ಟಿಫಿಕೇಟ್ನ ರೆಡಿ ಇದ್ದರೆ ಒಳ್ಳೆಯದು. BCA ಆ ಥರ ಓದೋರು ಬೇಕಾಗೋದಿಲ್ಲ. ಇನ್ನು BA, BCom ಇವರೆಲ್ಲ ಓದಿರ್ತಾರಲ್ಲ ಅವ್ರಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಮುಖ್ಯವಾಗಿ ಬೇಕಾಗುತ್ತೆ. ಆಮೇಲೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದ್ದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಬೇಕಾಗುತ್ತೆ.
ಇದು ಯಾವುದೇ ಅರ್ಜಿಗಳು ಖುದ್ದಾಗಿ ಆನ್ಲೈನು ಇದು ಅಂಚೆ ಕೊರಿಯರ್ ಮುಖಾಂತರ ತಲುಪಿಸೋಗಿಲ್ಲ, ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕೊನೆಯ ದಿನಾಂಕ ಆವಾಗಲೇ ಹೇಳಿದಾಗೆ 6/4/2024 ಸಂಜೆ 5:30 ಇರುತ್ತದೆ.